ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇನ್ ದಿಸ್ ವಿಡಿಯೋ ಏನು ಹೇಳ್ತಿದ್ದೇನೆ ಅಂದರೆ, ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ 2025-26 ಇಯರ್ಗೆ ಮತ್ತೊಮ್ಮೆ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಬಂದುಬಿಟ್ಟು ಯಾರ್ಯಾರು ಎಲಿಜಿಬಲ್ ಅಂದರೆ 10th ಮುಗಿದಂಥ ಎಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. 11th 12th ಗ್ರ್ಯಾಜುಯೇಷನ್ PG ಎಲ್ರಿಗೂ ಇಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಯಾವ ಥರ ಅಪ್ಲೈ ಮಾಡ್ಬೇಕಂತ ನಾನು ಹೇಳ್ತೀನಿ, ನಂತರ ಎಲಿಜಿಬಿಲಿಟಿ ಏನೇನಂತ ಹೇಳ್ತೀನಿ. ನೀವು ಏನು ಮಾಡಬೇಕಂದ್ರೆ, ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಆನ್ ಮಾಡಿ. ನಂತರ ನೀವು ಕ್ರೋಮಲ್ಲಿ ಬಂದುಬಿಟ್ಟು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ. ಇಲ್ಲಿ ಮೇಲ್ಗಡೆನೆ ಬರುತ್ತೆ ನೋಡಿ, ಬಡಿ ಫಾರ್ ಸ್ಟಡಿ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2025-26 ಅಂತ. ಸೊ ಫ್ರೆಂಡ್ಸ್, ಇದರಲ್ಲಿ ಬಂದುಬಿಟ್ಟು ಎಲಿಜಿಬಿಲಿಟಿ ಏನೇನಂತ ಇಲ್ಲಿ ಲೈನ್ ಪ್ರಕಾರ ತೋರಿಸ್ತೀನಿ, ನೀವು ನೋಡಿ. ಸೊ ಫಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಟಾಟಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಕ್ಲಾಸ್ 11th ಆ್ಯಂಡ್ 12th. ಇದರಲ್ಲಿ ಬಂದುಬಿಟ್ಟು ನೀವು ಇಂಡಿಯಾದ ಪ್ರಜೆ ಆಗಿರಬೇಕು, ನಂತರ ಕ್ಲಾಸ್ 11th ಇಲ್ಲ 12th ಓದ್ತಿರ್ಬೇಕು. ನಿಮ್ಮದು ಅಟ್ಲೀಸ್ಟ್ 60% ಮಾರ್ಕ್ಸ್ ಇರಬೇಕು. ನಂತರ ನಿಮ್ಮದು ಇನ್ಕಮ್ ಲಿಮಿಟ್ ಬಂದುಬಿಟ್ಟು 2.5ಕ್ಕಿಂತ ಕಮ್ಮಿ ಇರಬೇಕು ಮತ್ತು ರೆಕಗ್ನೈಸ್ ಬೋರ್ಡ್ನಲ್ಲಿ ಇರಬೇಕು. ಟಾಟಾ ಕ್ಯಾಪಿಟಲ್ ಮತ್ತು ಬಡಿ ಫಾರ್ ಸ್ಟಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯ ಮಗು ಎಲಿಜಿಬಲ್ ಇರೋಲ್ಲ. ನಂತರ ನಿಮ್ಮದು ಮಿನಿಮಮ್ 60 to 80% ಪರ್ಸೆಂಟೇಜ್ ಇತ್ತಂದರೆ ನಿಮ್ಮದು, ಅಂದರೆ 10th 60-80% ಇತ್ತಂದರೆ ನಿಮಗೆ 10,000 ಸಿಗುತ್ತೆ, ಅಥವಾ ಅಪ್ ಟು 80% ಆಫ್ ಯುವರ್ ಟ್ಯೂಷನ್ ಫೀಸ್. ಸೊ ನಿಮ್ಮದು 10,000ಕ್ಕಿಂತ ನಿಮ್ಮದು ಟ್ಯೂಷನ್ ಫೀಸ್ ಕಮ್ಮಿ ಇತ್ತಂದರೆ ನಿಮಗೆ 80% ನಿಮಗೆ ಅಮೌಂಟ್ ಬರುತ್ತೆ. ಇಲ್ಲ ನಿಮ್ದು 20,000 30,000 ಈ ಥರ ಇತ್ತಂದರೆ ನಿಮಗೆ 10,000 ರೂಪಾಯಿ ಬರುತ್ತೆ. ನಂತರ 81%ಇಂದ 90% ಇತ್ತಂದರೆ 12,000. ನಂತರ 91%ಇಂದ ಮೇಲ್ಗಡೆ ಎಷ್ಟು 100% ಇದ್ದರೆ ನಿಮ್ಗೆ 15,000 ರೂಪಾಯಿ ಬರುತ್ತೆ. ಸೊ ವಿಚ್ ಎವರ್ ಇಸ್ ಲೆಸ್ ಅಂತ ಬರುತ್ತೆ. ಸೊ ಫ್ರೆಂಡ್ಸ್, ಇದರ ನಂತರ ಇದು PUC ಆಯಿತು. ಇಲ್ಲಿ ಫೋಟೋ ID ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್ಸ್, ಇನ್ಕಮ್ ಪ್ರೂಫ್ ಆಫ್ ಅಡ್ಮಿಷನ್, ಕರೆಂಟ್ ಅಕಾಡೆಮಿಕ್ ಇಯರ್ ಫೀ ರಿಸಿಪ್ಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ದ ಸ್ಕಾಲರ್ಶಿಪ್ applicant, mark sheet or a grade cards of the preceding class, disability and caste certificate. ಸೊ ಫ್ರೆಂಡ್ಸ್, ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಈ ಸ್ಕಾಲರ್ಶಿಪ್ ನಿಮ್ಮದಾಗುತ್ತೆ. ಸೊ ಫ್ರೆಂಡ್ಸ್, ನೀವು ಏನಿಲ್ಲ, ಚೆನ್ನಾಗಿ ಇಲ್ಲಿ ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ಚೆನ್ನಾಗಿ ಫೋಟೋ ತೆಗೆದು ಮೊಬೈಲಲ್ಲಿ ಇದು ಮಾಡಿ ನೀವು ಚೆನ್ನಾಗಿ ಇದು ಮಾಡಿದರೆ ನಿಮ್ಮದು ಆರಾಮ್ಸೆ ನೀವು ಸ್ಕಾಲರ್ಶಿಪ್ನ ಪಡಿಬೋದು. ನಂತರ ಫ್ರೆಂಡ್ಸ್, ಇದು ಬಂದುಬಿಟ್ಟು ನೆಕ್ಸ್ಟ್ ಜನರಲ್ ಗ್ರ್ಯಾಜುಯೇಷನ್, ಪಾಲಿಟೆಕ್ನಿಕ್, ಡಿಪ್ಲೊಮಾ, ITI ಸ್ಟೂಡೆಂಟ್ಸ್ಗಳಿಗೆ. ಸೊ ಫ್ರೆಂಡ್ಸ್, ಇದರಲ್ಲಿ ಬಂದುಬಿಟ್ಟು 60%ಇಂದ 80% ಅಥವಾ ಅಂದರೆ 12,000 ಬರುತ್ತೆ, ಮತ್ತು 81ಇಂದ 90 ಇತ್ತು ಅಂದರೆ 15,000, 91+ ಇತ್ತಂದರೆ 18,000 ಅಮೌಂಟ್ ಬರುತ್ತೆ. ಸೊ ಡಾಕ್ಯುಮೆಂಟ್ಸ್ ಸೇಮೇ ಇದೆ. ನಂತರ ಇದು ಬಂದುಬಿಟ್ಟು ಪ್ರೊಫೆಷ್ನಲ್ ಡಿಗ್ರೀಸ್ ಮತ್ತು PG ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್, ದ ಸ್ಕಾಲರ್ಶಿಪ್ ಅಮೌಂಟ್ ಶಾಲ್ ಬಿ 80% ಆಫ್ ದ ಟ್ಯೂಷನ್ ಫೀಸ್. ಸೊ ಫ್ರೆಂಡ್ಸ್, ಇದರಲ್ಲಿ 80% ನಿಮ್ಮ ಟ್ಯೂಷನ್ ಫೀಸ್ ಎಷ್ಟಿರುತ್ತೆ, 1 lakh ಇತ್ತಂದರೆ ನಿಮಗೆ 80,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಆಮೇಲೆ 1 ಲಕ್ಷಕ್ಕಿಂತ ಜಾಸ್ತಿ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ. ಸೊ ನಿಮ್ಮದು 2 ಲಕ್ಷ 3 ಲಕ್ಷ ಇತ್ತಂದ್ರೂ ಭೀ ನಿಮಗೆ 1 ಲಕ್ಷನೇ ಬರುತ್ತೆ, 1 lakh ಬರುತ್ತೆ. ಅದಕ್ಕಾಗಿ ನಿಮ್ಮದು 1 lakh ಫೀಸ್ ಇತ್ತಂತ ತಿಳ್ಕೊಳ್ಳಿ, ನಿಮಗೆ 80,000 ಅಮೌಂಟ್ ಬರುತ್ತೆ. ಸೊ ಈ ಥರ ಇದು ಬಂದುಬಿಟ್ಟು PGಗೆ ಮತ್ತು ಪ್ರೊಫೆಷ್ನಲ್ ಡಿಗ್ರಿಗೆ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ಬಡಿ ಫಾರ್ ಸ್ಟಡಿನಲ್ಲಿ ಈ ಥರ ತುಂಬ ಸ್ಕಾಲರ್ಶಿಪ್ನ ಬಿಡ್ತಾ ಇರ್ತಾರೆ ಫ್ರೆಂಡ್ಸ್. ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು 1 ನಿಮಿಷ ಫ್ರೆಂಡ್ಸ್, ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು 26 ಡಿಸೆಂಬರು. ಸೊ ಓಕೆ, 26 ಡಿಸೆಂಬರ್ ಇದೆ ಫ್ರೆಂಡ್ಸ್. ನೀವು ಮತ್ತು ನಿಮ್ಮ ಫ್ರೆಂಡ್ಸು ಚೆನ್ನಾಗಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಇದು ನನಗೂ ಸಿಕ್ಕಿದೆ, ನಿಮಗೂ ಸಿಗುತ್ತೆ ಅಂತ ಇದು ನನ್ನ ಗ್ಯಾರಂಟಿ ಇದೆ. ಸೊ ಫ್ರೆಂಡ್ಸ್, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವಿಡಿಯೋ ನೋಡೋದಕ್ಕಾಗಿ ಬೆಲ್ಲೈಕನ್ನ ಆನ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.